ಕರ್ನಾಟಕ ರಾಜ್ಯ ಇಂಟಕ್ ಅಧ್ಯಕ್ಷರಾಗಿರುವ ರಾಕೇಶ್ ಮಲ್ಲಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖ ಹುದ್ದೆಯನ್ನು ಪಡೆದಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿ ರಾಕೇಶ್ ಮಲ್ಲಿ ಅವರನ್ನು ನೇಮಕ ಮಾಡಲಾಗಿದೆ. ಇಂಟಕ್ ರಾಜ್ಯ ಅಧ್ಯಕ್ಷರಾಗಿರುವ ರಾಕೇಶ್ ಮಲ್ಲಿ ರಾಜಕೀಯದ ಹಲವು ಮಜಲುಗಳನ್ನು ದಾಟುತ್ತಾ ಸಾಗಿದ್ದು ಈಗ ಎಐಸಿಸಿ ಸದಸ್ಯರಾಗಿ ಭರ್ತಿ ಪಡೆದಿದ್ದಾರೆ. ಆಸ್ಕರ್ ಫೆರ್ನಾಂಡಿಸ್, ಜನಾರ್ದನ ಪೂಜಾರಿ, ವೀರಪ್ಪ ಮೊಯ್ಲಿ, ವಿನಯ್ ಕುಮಾರ್ ಸೊರಕೆ ಎಐಸಿಸಿ ಸದಸ್ಯರಾಗಿರುವ ಕರಾವಳಿಯ ಹಿರಿಯ ನಾಯಕರಾಗಿದ್ದಾರೆ. ಕರ್ನಾಟಕದಿಂದ ಒಟ್ಟು 99 ಮಂದಿಯನ್ನು ಎಐಸಿಸಿ ಸದಸ್ಯರನ್ನಾಗಿ ನೇಮಿಸಲಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿ ನಿಕಟಪೂರ್ವ ಮೇಯರ್ ಕವಿತಾ ಸನಿಲ್, ವಹೀದಾ ಇಸ್ಮಾಯಿಲ್ ಬೆಳ್ಳಾರೆ ಎಐಸಿಸಿಯ ಹೊಸ ಸದಸ್ಯರಾಗಿ ಅವಕಾಶ ಪಡೆದಿದ್ದಾರೆ. ಮೂಲತಃ ಬಂಟ್ವಾಳ ತಾಲೂಕಿನ ಪಲ್ಲಮಜಲು ಗ್ರಾಮದ ನಿವಾಸಿ ಸದಾನಂದ ಮಲ್ಲಿ ಹಾಗೂ ಸ್ವರ್ಣಲತಾ ಎಸ್ ದಂಪತಿಯ ಪುತ್ರರಾಗಿರುವ ರಾಕೇಶ್ ಮಲ್ಲಿ ಇಂಟಕ್ನಲ್ಲಿ ಹಲವು ಹುದ್ದೆಗಳನ್ನು ನಿರ್ವಹಿಸಿ ಕಳೆದ 9 ತಿಂಗಳುಗಳಿಂದ ರಾಜ್ಯ ಇಂಟಕ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಚೇರ್ಮನ್ ಆಗಿದ್ದಾರೆ. ತನ್ನ ರಾಜಕೀಯವನ್ನು ಉಡುಪಿ ಜಿಲ್ಲೆಗೂ ವಿಸ್ತರಿಸಿರುವ ರಾಕೇಶ್ ಮಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ಮಹತ್ವಾಕಾಂಕ್ಷೆ ಹೊಂದಿದ್ದಾರೆ. ಕುಂದಾಪುರದ ಜನರ ಮನಗೆಲ್ಲುವ ಕಾರ್ಯದಲ್ಲಿ ಅವರು ನಿರತರಾಗಿದ್ದಾರೆ. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್ 24/7 ಮಂಗಳೂರು.